ಸೇ ನೋ ಟು ಡ್ರಗ್ಸ್. ಗುಟ್ಕಾ, ತಂಬಾಕು ಮತ್ತು ಮಾದಕ ದ್ರವ್ಯಗಳಿಗೆ ಇಲ್ಲ ಎಂದು ಹೇಳಿ. ಹಿಂದೆ ನಿಲ್ಲಿಸಿ. ಈ ಕೆಟ್ಟ ಅಭ್ಯಾಸದಿಂದ ತಮ್ಮನ್ನು ರಕ್ಷಿಸಿ. ಕೆಟ್ಟ ಅಭ್ಯಾಸಗಳು ಒಂದು ಕ್ಷಣ ಸಂತೋಷ ನೀಡಬಹುದು, ಆದರೆ ನಿಮ್ಮ ಇಡೀ ಜೀವನವನ್ನೇ ನಾಶ ಮಾಡುತ್ತದೆ. ವಿದ್ಯಾರ್ಥಿಗಳೇ, ಸಹೋದರ ಸಹೋದರಿಯರೇ, ಪ್ರಾಣಾಂತಿಕ ಅಡ್ಡ ಪರಿಣಾಮಗಳು ಅದಾವುದೆಂದರೆ ಗುಟ್ಕಾ ಮತ್ತು ಅಗಿಯುವ ತಂಬಾಕು. ಇದರಿಂದ ಬಾಯಿಯ ಕ್ಯಾನ್ಸರ್ ಆಗುತ್ತದೆ, ಅದು ಉಂಟು ಮಾಡುತ್ತದೆ. ನೋಡಿ ಈ ವಿಡಿಯೋವನ್ನು. ಇವರು 30, 40, 50 ವರ್ಷದ ಒಳಗಿನವರು ಈ ರೋಗದಿಂದ ಬಳಲುತ್ತಿದ್ದಾರೆ. ಅವರ ಮಕ್ಕಳು ಆಗಲಿ, ಅವರ ಹೆಂಡತಿ ಮಕ್ಕಳಾಗಲಿ ಎಷ್ಟು ಕಷ್ಟದಲ್ಲಿ ಇರುವರು ಇದ್ದಾರೆ. ಆ ಕುಟುಂಬದಲ್ಲಿ ಸಂತೋಷ ಇಲ್ಲದಾಗಿ ಇರಬಹುದು. ನೀವೊಂದು ಒಮ್ಮೆ ಆಲೋಚಿಸಿ. ಆದ್ದರಿಂದ ಈ ಕೆಟ್ಟ ಅಭ್ಯಾಸವನ್ನು ಹಿಂದೆ ನಿಲ್ಲಿಸಿ. ಹಲ್ಲುಗಳನ್ನು ಕೊಳೆಸುತ್ತದೆ ಈ ತಂಬಾಕು. ನಿಮ್ಮ ದವಡೆಗಳನ್ನು ಶಾಶ್ವತವಾಗಿ ಲಾಕ್ ಮಾಡುತ್ತದೆ. ಅಂದರೆ ಕ್ರಮೇಣ ನಿಮಗೆ ಜಗಿಯಲಾಗದಂತಹ ಅವಸ್ಥೆ ಉಂಟು ಮಾಡುತ್ತದೆ. ನಿಮ್ಮ ಆರೋಗ್ಯವನ್ನು ಕೆಡಿಸುತ್ತದೆ. ಆದ್ದರಿಂದ ಇದನ್ನು ಹಿಂದೆ ನಿಲ್ಲಿಸಿ, ಇದರಿಂದ ದೂರವಿರಿ. ಧೂಮಪಾನ ನಿಮ್ಮ ಶ್ವಾಸಕೋಶವನ್ನು ನಾಶಪಡಿಸುತ್ತದೆ. ಧೂಮಪಾನದಿಂದ ನಿಮ್ಮ ಹೃದಯವನ್ನು ಹಾನಿಗೊಳಿಸುತ್ತದೆ ಮತ್ತು ನಿಮ್ಮ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ. ಅಯ್ಯೋ, ಇಷ್ಟು ಕೆಟ್ಟ ಪರಿಣಾಮವಾಗುವಾಗ ನಾವು ಯಾಕೆ ಇದನ್ನು ಉಪಯೋಗಿಸಬೇಕು? ಆದ್ದರಿಂದ ನಿಲ್ಲಿಸಿ, ಹಿಂದೆ ನಿಲ್ಲಿಸಿ. ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಕುಟುಂಬದವರಿಗೆ ಸಂತೋಷದಿಂದ ನಗುತ್ತಾ ಜೀವನ ಸಾಗಿಸಿರಿ. ಎಚ್ಚರಿಕೆ ಮತ್ತೊಮ್ಮೆ, ಈಗಿನ ಸಮಯದಲ್ಲಿ ಈ ಡ್ರಗ್ಸ್ ಹೊರಗೆ ಬಿದ್ದಿದೆ. ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಹರಡುತ್ತಾ ಇದೆ. ಇದನ್ನು ಉಪಯೋಗಿಸಿದವರನ್ನು ಕಂಡಲ್ಲಿ ಪೊಲೀಸರು ಹಿಡಿದು ನಿಮ್ಮನ್ನು ಜೈಲಿನಲ್ಲಿ ಹಾಕೋದು ಖಂಡಿತ. ಆದ್ದರಿಂದ ಈ ಕಾನೂನು ಬಾಹಿರ ಮಾದಕ ದ್ರವ್ಯಗಳು ಉಪಯೋಗಿಸೋದನ್ನು ನಿಲ್ಲಿಸಿ. ಈ ಡ್ರಗ್ಸ್ ನಿಮ್ಮ ಮೆದುಳಿಗೆ ಹಾನಿ ಮಾಡುತ್ತದೆ, ಆರ್ಥಿಕ ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಮತ್ತು ಮಾರಣಾಂತಿಕ ಓವರ್ಡೋಸ್ಗೆ ಕಾರಣವಾಗುತ್ತದೆ. ಆದ್ದರಿಂದ ಈ ಡ್ರಗ್ಸ್ದಿಂದ ದೂರವಿರಿ. ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ಸಾಗಿಸಿ. ಒಳ್ಳೆಯ ಆಹಾರ, ಜಂಕ್ ಫುಡ್ಡಿಂದ ದೂರ ಇರ್ರಿ. ಹಣ್ಣು ಹಂಪಗಳನ್ನು ತಿನ್ನಿ. ನಿಮ್ಮ ದೇಹವನ್ನು ಆರೋಗ್ಯದಿಂದ ಬೆಳೆಸಿ, ಸಂತೋಷದಿಂದ ಜೀವನ ಸಾಗಿಸಿ. ಅಭ್ಯಾಸವನ್ನು ಬಿಡುವುದು ಹೇಗೆ? ಅಭ್ಯಾಸವನ್ನು ಬಿಡಲು ಬದಲಿ ವಸ್ತುಗಳನ್ನು ಬಳಸಿ. ಗುಟ್ಕಾ ಬದಲಿಗೆ ಶುಗರ್ ಫ್ರೀ ಗಮ್ ಚಿಂಗಮ್ ಉಪಯೋಗಿಸಿ. ಮಿಂಟ್ಸ್ ಚಾಕ್ಲೇಟ್ಸ್ ಅಥವಾ ಸೊಂಪನ್ನು ಅಗೀರಿ. ನಿಮ್ಮ ಫ್ರೆಂಡ್ಸ್ರೊಂದಿಗೆ ಸಮಯ ಕಳೆಯಿರಿ. ಕ್ರೀಡೆಯಲ್ಲಿ ಭಾಗವಹಿಸಿ. ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ. ನಿಮ್ಮ ಆ ಗಮನವನ್ನು ಆ ಅಭ್ಯಾಸದಿಂದ ದೂರ ಮಾಡಲು ಉಪಯೋಗವಾಗಬಹುದು. ಬೆಂಬಲ ಪಡೆಯಿರಿ. ಹಂಬಲವನ್ನು ಸುರಕ್ಷಿತವಾಗಿ ನಿಭಾಯಿಸಲು ಕುಟುಂಬದೊಂದಿಗೆ ಅಥವಾ ವೈದ್ಯರೊಂದಿಗೆ ಮಾತಾಡಿ. ನಿಮ್ಮ ಅಭ್ಯಾಸವನ್ನು ಕಡಿಮೆ ಮಾಡಲು, ಸಂಪೂರ್ಣ ನಿಲ್ಲಿಸಲು ವೈದ್ಯರೊಂದಿಗೆ
ಮಾತಾಡಿ ನಿಮ್ಮ ಕುಟುಂಬದವರೊಂದಿಗೆ ಸಮಯ ಕಳಿಸಿರಿ. ಹಾಗೆ ಕೊನೆಯದಾಗಿ ದೃಢವಾಗಿರಿ. ವ್ಯಸನದ ಹಂಬಲ ಕೆಲವೇ ನಿಮಿಷಗಳು ಇರುತ್ತದೆ. ಅಂದರೆ ಈ ಗುಟ್ಕಾ, ತಂಬಾಕು ಆಗಲಿ, ಡ್ರಗ್ಸ್ ಆಗಲಿ, ಇದು ಕೆಲವು ನಿಮಿಷಗಳಿಗೆ ಮಾತ್ರ ಸಂತೋಷವಾಗುತ್ತದೆ. ಆದರೆ ನಿಮ್ಮ ಆರೋಗ್ಯ ಜೀವನವಿಡೀ ಇರುತ್ತದೆ. ಯಾಕೆಂದರೆ ನೀವು ಆರೋಗ್ಯದಿಂದ ಇದ್ದರೆ ನಿಮ್ಮ ಜೀವನ ಪಯಣ ಸುಖ ಸಂತೋಷವಾಗಿರುತ್ತದೆ. ಆದ್ದರಿಂದ ಎಚ್ಚರಿಕೆಯಾಗಿರಿ. ಧನ್ಯವಾದಗಳು. ಈ ವಿಡಿಯೋವನ್ನು ಎಲ್ಲರಲ್ಲಿ ಹಂಚಿ ನಾವು ಒಳ್ಳೆಯ ವಾತಾವರಣ ರಚಿಸುವ. ಧನ್ಯವಾದಗಳು.